ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನು ಮಾಡ್ತಾ ಹೋಗೋಣಪ್ಪ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಏನು ಮಾಡ್ತಾ ಹೋಗೋಣ ತಿಳ್ಕೊತ ಹೋಗೋಣ. ಎಲ್ಲ ರೀತಿಯಿಂದ ಏನು ಮಾಡೋಣ ನಾವು ಕವರನ್ನು ಮಾಡ್ತಾ ಹೋಗೋಣ. ಇವತ್ತು ಕಂಪ್ಯೂಟರ್ ಬಗ್ಗೆ 50 MCQಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿಚ್ ಪಾರ್ಟ್ ಈಸ್ ನೋನ್ ಆ್ಯಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತಾ ಹೋಗ್ತೀವಿ. ಯಾವುದು ಕಂಪ್ಯೂಟರ್ನ ಮೆದುಳು ಅಂತ ಕೇಳ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತಾ ಹೋಗ್ತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಇನ್ಪುಟ್ ಡಿವೈಸ್ ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಅಲ್ಲ. ಕೀಬೋರ್ಡು ಇನ್ಪುಟ್ ಡಿವೈಸ್ ಹೌದು, ಮೌಸ್ ಇನ್ಪುಟ್ ಡಿವೈಸ್, ಸ್ಕ್ಯಾನರ್ ಇನ್ಪುಟ್ ಡಿವೈಸ್, ಪ್ರಿಂಟರ್ ಮಾತ್ರ ಅಲ್ಲ. ವಾಟ್ ಈಸ್ ದ ಫುಲ್ ಫಾರಮ್ ಆಫ್ ರ್ಯಾಮ್? ರ್ಯಾಮ್ನ ಫುಲ್ ಫಾರಮ್ ಏನಪ್ಪ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತಾ ಹೋಗ್ತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಯಾವುದು ಆಪರೇಟಿಂಗ್ ಸಿಸ್ಟಮ್? ವಿಂಡೋಸ್, MS ವರ್ಡ್ ಅಪ್ಲಿಕೇಶನ್, ಗೂಗಲ್ ಕ್ರೋಮ್ ಅಪ್ಲಿಕೇಶನ್, ಎಕ್ಸೆಲ್ ಅಪ್ಲಿಕೇಶನ್. ಸರ್ ಅಪ್ಲಿಕೇಶನ್ ಅಂದರೆ ಆ್ಯಪ್. ವಿಂಡೋಸ್ ಅನ್ನೋದು ಇದೇನಪ್ಪ ಆಪ್ರೇಟಿಂಗ್ ಸಿಸ್ಟಮ್. 1 GB ಈಸ್ ಈಕ್ವಲ್ ಟು ಹೌ ಮೆನಿ MB ಅಂತ ಕೇಳಕತ್ತಾರೆ. ಎಷ್ಟು? 1024 MB ಈಸ್ ಈಕ್ವಲ್ ಟು 1 GB ಅನ್ನೋದು ನೆನಪಿನಲ್ಲಿ. GB ಅಂದರೆ ಗೀಗಾಬೈಟ್. ಏನು? GB ಅಂದರೆ ಗೀಗಾಬೈಟ್. ವಿಚ್ ಈಸ್ ದ ಲಾರ್ಜೆಸ್ಟ್ ಸ್ಟೋರೇಜ್ ಯೂನಿಟ್ ಅಂತ ಕೇಳಕತ್ತ. ವಿಚ್ ಇಸ್ ದ ಲಾರ್ಜೆಸ್ಟ್ ಸ್ಟೋರೇಜ್ ಯೂನಿಟ್ ಅಂತ ಕೇಳಕತ್ತ. ಅಂದ್ರೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದಪ್ಪ ಅಂದ್ರೆ TB ಟೆರಾಬೈಟ್ ಅಂತ ಹೇಳ್ತಾ ಹೋಗ್ತೀವಿ. ಸಾಫ್ಟ್ವೇರ್ ಯೂಸ್ಡ್ ಟು ರಿಮೂವ್ ವೈರಸ್ ಅಂದ್ರೆ ಸಾಫ್ಟ್ವೇರ್ ಯೂಸ್ಡ್ ಟು ರಿಮೂವ್ ವೈರಸ್ ಯಾವುದಪ್ಪ ಅಂದ್ರೆ ಆನ್ಸರ್ ಆ್ಯಂಟಿ ವೈರಸ್. ವಾಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್? ವಾಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಅಂದರೆ ಬೈನರಿ ಲ್ಯಾಂಗ್ವೇಜ್. ವಿಚ್ ಈಸ್ ಎ ಹಾರ್ಡ್ವೇರ್ ಡಿವೈಸ್? ಹಾರ್ಡ್ವೇರ್ ಡಿವೈಸ್ ಯಾರಂತ ಕೇಳಕತ್ತಾನೆ. CPU ಹಾರ್ಡ್ವೇರ್ ಸಾಫ್ಟ್ವೇರ್ ಅಂದರೆ ಹಾರ್ಡ್ವೇರ್ ಮುಟ್ಟಬೋದು, ಸಾಫ್ಟ್ವೇರ್ ನೋಡೋಕೆ ಅಷ್ಟೇ ಚಂದ. ಹಾರ್ಡ್ವೇರ್ ಮುಟ್ಟಿ ನೋಡ್ಬೋದು. MS ವರ್ಡ್ ಮುಟ್ಟೋದಕ್ಕೈತೆ ನೋಡ್ಬೋದು, ಕೆಲಸ ಮಾಡ್ಬೋದು. ಕ್ರೋಮು ಮುಟ್ಟೋದಕ್ಕೈತೆ ನೋಡೋಕ್ಕೈತಿ, ವಿಂಡೋಸು ಮುಟ್ಟೋದಕ್ಕೈತೆ ನೋಡೋದಕ್ಕೈತಿ. ಈ CPU ಅನ್ನೋದು ಹಾರ್ಡ್ವೇರ್ ಆಗ್ತಾ ಹೋಗ್ತೈತಿ. ವಾಟ್ ಈಸ್ ದ ಫುಲ್ ಫಾರಮ್ ಆಫ್ URL? ವಾಟ್ ಈಸ್ ದ ಫುಲ್ ಫಾರಮ್ ಆಫ್ URL? ಇದಕ್ಕೆ ಏನಪ್ಪ ಆನ್ಸರ್ ಅಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತಾ ಹೋಗ್ತೀವಿ. ವಿಚ್ ಈಸ್ ದ ಫಾಸ್ಟೆಸ್ಟ್ ಕಂಪ್ಯೂಟರ್ ಯಾವುದು? ವಿಚ್ ಈಸ್ ದ ಫಾಸ್ಟೆಸ್ಟ್ ಕಂಪ್ಯೂಟರ್ ಯಾವುದಪ್ಪ ಅಂದ್ರೆ ಸೂಪರ್ ಕಂಪ್ಯೂಟರ್. ನಮ್ಮ ದೇಶದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವಪ್ಪ ಅಂದ್ರೆ ಪರಮ್ 8000 ನೋಡ್ತಾ ಹೋಗ್ತೀವಿ. ಬಟನ್ ಟು ಟರ್ನ್ ಆನ್ ದ ಕಂಪ್ಯೂಟರ್. ಬಟನ್ ಟು ಟರ್ನ್ ಆನ್ ದ ಕಂಪ್ಯೂಟರ್ ಏನು ತಿಳಿಸ್ತೈತಿ? ಪವರ್ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ವೇರ್ ಟು ಡಿಲೀಟೆಡ್ ಫೈಲ್ಸ್ ಗೋ ಅಂದರೆ ಡಿಲೀಟ್ ಮಾಡುವಂಥ ಫೈಲ್ಸ್ ಎಲ್ಲಿ ಕಾಣ್ತಾವೆ ಅಂತ ನೋಡ್ತಾ ಹೋಗ್ತೇವೆ. ಡಿಲೀಟ್ ಮಾಡಿದ ಫೈಲ್ಸ್ಗಳು ಎಲ್ಲಿರ್ತಾವಂತ ಕೇಳ್ತಾ ಇದ್ದಾರೆ. ಎಲ್ಲಿ ಇರ್ತಾವೆ ಅಂದರೆ ರೀಸೈಕಲ್ ಬಿನ್. ನಾವೇನು ಡಿಲೀಟ್ ಮಾಡಿರ್ತಾವೆ ಫೈಲ್ಸು ಅವು ಎಲ್ಲಿ ಸ್ಟೋರೇಜ್ ಆಗಿರ್ತಪ್ಪ ಅಂದ್ರೆ ರೀಸೈಕಲ್ ಬಿನ್ ಒಳಗೆ ಸ್ಟೋರೇಜ್ ಆಗಿರ್ತವೆ. ವಾಟ್ ಈಸ್ ದ ಫುಲ್ ಫಾರಮ್ ಆಫ್ WWW ಅಂದರೆ ಏನಂತ ಕೇಳಕತ್ತಾರೆ. ವರ್ಲ್ಡ್ ವೈಡ್ ವೆಬ್. ಇದನ್ನು ಯಾರು ಅಭಿವೃದ್ಧಿ ಪಡಿಸ್ತಾರೆ? ಟಿಮ್ ಬರ್ನರ್ಸ್-ಲೀ ಅವರು ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ. ವೇರ್ ಆರ್ ಆಲ್ ಫೈಲ್ಸ್ ಸ್ಟೋರ್ಡ್? ಎಲ್ಲ ಒಂದು ಫೈಲ್ಗಳು ಎಲ್ಲಿ ಸೇವ್ ಆಗಿರ್ತಾವಪ್ಪ ಅಂದ್ರೆ ಹಾರ್ಡ್ ಡಿಸ್ಕ್ ಒಳಗೆ ಸೇವ್ ಆಗಿರ್ತಾವೆ. ಹೌ ಮೆನಿ ಎಂಟರ್ ಕೀಸ್ ಆರ್ ಆನ್ ಎ ಕೀಬೋರ್ಡ್ ಅಂದ್ರೆ ಎಷ್ಟು ಎಂಟರ್ ಕೀಸ್ ಇರ್ತಾವಂತ ಕೇಳಕತ್ತಾರೆ. ಎಷ್ಟಪ್ಪ ಅಂದರೆ 2 ಕೀಸ್ ಇರ್ತಾವೆ. ಎಷ್ಟು? 2. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಬ್ರೌಸರ್? ಇದ್ರಾಗೆ ಕೆಳಗೆ ಕೊಟ್ಟಿರುವಂಥ ಆಯ್ಕೆಗಳು ಯಾವುದು ಬ್ರೌಸರ್ ಅಂತ ಕೇಳಕತ್ತಾರೆ. ಯಾವುದಪ್ಪ ಅಂದ್ರೆ ಗೂಗಲ್ ಕ್ರೋಮ್ ಅನ್ನೋದು ಬ್ರೌಸರ್. MS ಎಕ್ಸೆಲ್ ಅಲ್ಲ, ಪೇಂಟ್ ಅಲ್ಲ, ನೋಟ್ ಪ್ಯಾಡ್ ಅಲ್ಲ. ಇವು ಏನಪ್ಪ ಅಂದ್ರೆ ಆ್ಯಪ್ಗಳು ಆಗ್ತಾವೆ. ವಾಟ್ ಈಸ್ ದ ಫುಲ್ ಫಾರಮ್ ಆಫ್ PDF? PDF ಅಂದರೆ ಏನು? ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತ ಕರಿತಾ ಹೋಗ್ತೀವಿ. ಹೌ ಮೆನಿ ಬಟನ್ಸ್ ಆರ್ ಆನ್ ಎ ಮೌಸ್? ಎಷ್ಟು ಬಟನ್ ಇರ್ತಾವಪ್ಪ ಅಂದ್ರೆ 3 ಬಟನ್. ಒಂದು ಲೆಫ್ಟ್ ಬಟನ್, ಒಂದು ರೈಟ್ ಬಟನ್, ಒಂದು ಸ್ಕ್ರೋಲ್ ಬಟನ್, ಮತ್ತು 2 ಬಟನ್ ಅಂತ ಒಂದು ಇಟ್ಟರಿ ಮ್ಯಾಗ ತೆಳಗೆ ಹಿಂಗೆ ಅಂತವಲ್ಲ ಅದು.
ವಾಟ್ ಈಸ್ ದ ಕಂಪ್ಯೂಟರ್ ಸ್ಕ್ರೀನ್ ಕಾರ್ಡ್ ಎಂತ ಕಂಪ್ಯೂಟರ್ನ ಒಂದು ಸ್ಕ್ರೀನನ್ನು ಏನಂತ ಕರಿತಾವೆ ಅಂದ್ರೆ ಮಾನಿಟರ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಈಸ್ ಎಕ್ಸೆಲ್ ಯೂಸ್ಡ್ ಫಾರ್ ಎಕ್ಸೆಲ್ ಎಲ್ಲಿ ಬಳಸ್ತೀವಿ ಅಂತ ಕೇಳಕತ್ತಾರೆ. ಎಲ್ಲಿ ಬಳಸ್ತೀವಿ? ಕ್ಯಾಲ್ಕುಲೇಷನ್ಗೆ ಬಳಸ್ತಾ ಹೋಗ್ತೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ಎ ಪ್ರಿಂಟರ್ ಸಹ ನೋಡ್ರಿ ಹೇಳ್ತಾರೆ. ಪ್ರಿಂಟರ್ನ ಒಂದು ಕಾರ್ಯ ಏನು ಅಂತ ಕೇಳಕತ್ತಾರೆ. ಪ್ರಿಂಟಿಂಗ್ ಆನ್ ಎ ಪೇಪರ್. ಪ್ರಿಂಟಿಂಗ್ ಆನ್ ಎ ಪೇಪರ್. ವಿಚ್ ಓ ಎಸ್ ಈಸ್ ಮೋಸ್ಟ್ ಯೂಸ್ಡ್. ಓ ಎಸ್ ಆಪ್ರೇಟಿಂಗ್ ಸಾಫ್ಟ್ವೇರ್ ಏನು ಯಾವುದಪ್ಪ ಅಂದ್ರೆ ವಿಚ್ ಓ ಎಸ್ ಈಸ್ ಮೋಸ್ಟ್ ಯೂಸ್ಡ್ ಅಂತ ಕೇಳಕತ್ರ ವಿಂಡೋಸ್. ಯಾವುದು? ವಿಂಡೋಸ್. ಭಾಳ ಜನ ಯಾವ್ದು ಉಪಯೋಗಿಸ್ತಾರಪ್ಪ ಅಂದ್ರೆ ವಿಂಡೋಸನ್ನು ಉಪಯೋಗಿಸ್ತಾ ಹೋಗ್ತಾರೆ. ಡಿವೈಸ್ ನೀಡೆಡ್ ಟು ಕನೆಕ್ಟ್ ಟು ದ ಇಂಟರ್ನೆಟ್. ಯಾವುದರ ಮೂಲಕ ನಾವೇನು ಮಾಡ್ಬೋದು? ಇಂಟರ್ನೆಟನ್ನು ಕನೆಕ್ಟ್ ಮಾಡ್ಬೋದಪ್ಪ ಅಂದ್ರೆ ಅಥವಾ ಡಿವೈಸಿಗೆ ಯಾವುದರ ಒಂದು ಕನೆಕ್ಟ್ನಿಂದ ಇಂಟರ್ನೆಟ್ ಸೌಲಭ್ಯ ಕಳಿಸ್ತಾವಪ್ಪ ಅಂದ್ರೆ ಮೋಡೆಮ್ ಮೂಲಕ ಏನು ಮಾಡ್ತಾ ಹೋಗ್ತೀವಿ? ಇಂಟರ್ನೆಟ್ನ ಸೌಲಭ್ಯವನ್ನು ಕಳಿಸ್ತಾ ಹೋಗ್ತೀವಿ. ವಿಚ್ ಈಸ್ ಎ ವೊಲಟೈಲ್ ಮೆಮೊರಿ. ವೊಲಟೈಲ್, ನಾನ್ ವೊಲಟೈಲ್ ಅಂತ ಎರಡು ವಿಧಗಳನ್ನ ಕಟ್ತೀವಿ. ವೊಲಟೈಲ್ ಮೆಮೊರಿ ಯಾವುದಂತ ಕೇಳಕತ್ತಾರೆ. ಯಾವುದು? ರ್ಯಾಮ್. ರೋಮ್ ಅನ್ನೋದು ನಾನ್ ವೊಲಟೈಲ್ ಮೆಮೊರಿ ಆಗ್ತಾ ಹೋಗ್ತೈತಿ. ವಾಟ್ ಡಸ್ ದ ಡಿಲೀಟ್ ಕೀಸ್ ಡೂ. ಡಿಲೀಟ್ ಕೀ ಏನು ಮಾಡ್ತೈತಿ ಅಂತ ಕೇಳಕತ್ತಾರೆ. ಏನು ಮಾಡ್ತೈತಿ? ಡಿಲೀಟ್ಸ್ ಅ ಫೈಲ್ ಅಂತ ಹೇಳ್ತಾ ಹೋಗ್ಬೇಕು. ಫುಲ್ ಫಾರಮ್ ಆಫ್ ಕಂಪ್ಯೂಟರ್ ಏನು? ಫುಲ್ ಫಾರಮ್ ಆಫ್ ಕಂಪ್ಯೂಟರ್ ಅಂತ ಕೇಳಕತ್ತಾರೆ. ಕಂಪ್ಯೂಟರ್ನ ಫುಲ್ ಫಾರಮ್ ಏನು? ಕಾಮನ್ಲಿ ಆಪರೇಟೆಡ್ ಮಷಿನ್ ಅಂತ ಕರಿತಾ. ಇದು ಹೊಸ್ತಾಗಿ ಕ್ವಶನ್, ನನಗೆ ಗೊತ್ತಲ್ಲ. ಕಾಮನ್ಲಿ ಆಪರೇಟೆಡ್ ಮಷಿನ್. ವೇರ್ ಇಸ್ ದ ಎಸ್ಕೇಪ್ ಕೀ ಲೊಕೇಟೆಡ್. ವೇರ್ ಇಸ್ ದ ಎಸ್ಕೇಪ್ ಕೀ ಲೊಕೇಟೆಡ್. ಎಲ್ಲಿ ಇರ್ತದಂತ ಕೇಳಕತ್ತಾರೆ. ಎಲ್ಲಿರ್ತೈತೆ ಅದು? ಟಾಪ್ ಲೆಫ್ಟ್ ಕಾರ್ನರ್. ಏನು ಈ ಕೀಬೋರ್ಡ್ ಇರ್ತೈತಲ್ಲ, ಕೀಬೋರ್ಡ್ ಮೊದಲನೇ ಬಟನ್ ಎಸ್ಕೇಪ್ ಬಟನ್. ಟಾಪ್ ಲೆಫ್ಟ್ ಕಾರ್ನರ್ ಅಂತ ಹೇಳ್ಬೇಕು. ಮೆನು ಟು ಚೇಂಜ್ ಪಾಂಟ್. ಮೆನು ಟು ಚೇಂಜ್ ಪಾಂಟ್ ಅಂದರೆ ಪಾಂಟನ್ನ ಏನು ಮಾಡಬೇಕು? ಪಾಂಟನ್ನ ಚೇಂಜ್ ಮಾಡ್ಬೇಕು. ಎಲ್ಲಿ ಹೋಗ್ಬೇಕು? ಫಾರ್ಮೆಟ್ಟಿಗೆ ಬರ್ತಾ ಹೋಗ್ಬೇಕು. ಟು ಟೈಪ್ ಕ್ಯಾಪಿಟಲ್ ಲೆಟರ್ಸ್. ಕ್ಯಾಪಿಟಲ್ ಲೆಟರ್ಸ್ ನಾವು ಟೈಪ್ ಮಾಡ್ಬೇಕಂದ್ರೆ ನಾವೇನು ಆನ್ ಮಾಡಿರ್ಬೇಕಪ್ಪ ಅಂದ್ರೆ ಕ್ಯಾಪ್ಸ್ಲಾಕ್ನ ಆನ್ ಮಾಡಿರ್ಬೇಕು. ಕ್ಯಾಪ್ಸ್ಲಾಕ್ ಆನ್ ಮಾಡಲಿಲ್ಲ ಅಂದ್ರೆ ಸ್ಮಾಲ್ ಲೆಟ್ರ್ ಬರ್ತಾ ಹೋಗ್ತಾವು. ವಿಚ್ ಈಸ್ ಆ್ಯನ್ ಔಟ್ಪುಟ್ ಡಿವೈಸ್. ಇದ್ರಾಗ ಯಾವ್ದು ಔಟ್ಪುಟ್ ಡಿವೈಸ್ ಅಂತ ಕೇಳಕತ್ತಾರೆ. ಯಾವುದು? ಮೌಸು ಇನ್ಪುಟ್ಟು, ಕೀಬೋರ್ಡು ಇನ್ಪುಟ್ಟು, ಸ್ಕ್ಯಾನರು ಇನ್ಪುಟ್ಟು, ಸ್ಪೀಕರ್ ಔಟ್ಪುಟ್. ಹೆಂಗ್ರಿ ಕೇಳ್ತತ್ತಲ್ಲ ಅದಕ್ಕೆ ಔಟ್ಪುಟ್. ಬಟನ್ ಟು ಮಿನಿಮೈಸ್ ಎ ವಿಂಡೋ. ಬಟನ್ ಟು ಮಿನಿಮೈಸ್ ಎ ವಿಂಡೋ. ಮಿನಿಮೈಸ್, ಮ್ಯಾಕ್ಸಿಮೈಸ್. ಮಿನಿಮೈಸ್ನ ಸಣ್ಣದು ಮಾಡೋದು, ಮ್ಯಾಕ್ಸಿಮೈಸ್ ದೊಡ್ಡದು ಮಾಡೋದು. ಏನು? ಮೈನಸ್ ಅನ್ನೋದೇನು? ಮಿನಿಮೈಸ್ ಮಾಡೋದು ಚಿಹ್ನೆ. ಲ್ಯಾನ್ ಸ್ಟ್ಯಾಂಡ್ಸ್ ಫಾರ್ ಅಂದ್ರೆ ಲ್ಯಾನ್ನ ಫುಲ್ ಫಾರಮ್ ಲೋಕಲ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಇವುಗಳ ಒಂದು ನೋಡ್ತಾ ಹೋಗ್ಬೇಕು. ಕಮೆಂಟ್ ಟು ಕ್ರಿಯೇಟ್ ಎ ಫೋಲ್ಡರ್. ಏನು ಮಾಡಬೇಕು? ಫೋಲ್ಡರ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಕೇಳಕತ್ತಾರೆ. ಹೆಂಗೆ ಮಾಡಬೇಕು? ರೈಟ್ ಇದು ಮೌಸ್ ಇರ್ತೈತಲ್ಲ, ರೈಟ್ ಬಟನ್ ಕ್ಲಿಕ್ ಮಾಡಬೇಕು. ನೀವಂತವು ಆಪ್ಷನ್ ಬರ್ತೈತೆ, ಅಲ್ಲಿಗೆ ಫೋಲ್ಡರ್ ಅಂತ ಕೊಡಬೇಕು. ಇಷ್ಟ ಸಿಂಪಲ್. ಸ್ಕ್ರೋಲ್ ಪಿ ಮಾಡಿದ ಪ್ರಿಂಟಿಗೆ ಸೆಲೆಕ್ಷನ್ ಹೋಗ್ತೈತಿ. ಸ್ಕ್ರೋಲ್ ಎಸ್ ಮಾಡಿದ ಸೇವ್ ಕಳ್ಕೊಂಡು ಹೋಗ್ತೈತಿ. ಡಿಲೀಟ್ ಮಾಡಿ ಡಿಲೀಟ್ ಆಕೈತಿ. ವಾಟ್ ಈಸ್ ರಿಕ್ವೈರ್ಡ್ ಟು ಸೆಂಡ್ ಎ ಇಮೇಲ್. ಇಮೇಲ್ ಎದಕ್ಕೆ ಉಪಯೋಗ ಅಂತ ಕೇಳಕತ್ತಾರೆ. ಎದಕ್ಕೆ? ಇಮೇಲಿನ ಮೂಲಕ ನಾವು ಮೆಸೇಜ್ ಕಳಿಸ್ಬೇಕಾದ್ರೆ ಏನು ಅವಶ್ಯಕತೆ ಐತಂದರೆ ಇಂಟರ್ನೆಟ್ ಬೇಕು. ಇಂಟರ್ನೆಟ್ ಇದ್ರೆ ಮತ್ತು ನಾವು ಏನು ಮಾಡ್ಬೋದು? ಇಮೇಲ್ ಕಳ್ಸೋಕ್ಕೆ ಸಾಧ್ಯ. ವಾಟ್ ಈಸ್ ದ ಶಿಫ್ಟ್ ಕೀ ಯೂಸ್ಡ್ ಫಾರ್. ಶಿಫ್ಟ್ ಕೀ ಎಲ್ಲಿ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳಕತ್ತಾರೆ. ಸ್ಪೆಷಲ್ ಸಿಂಬಲ್ಸ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಟೈಪ್ ಆಫ್ ಡಿವೈಸ್ ಈಸ್ ಎ ಪೆನ್ ಡ್ರೈವ್. ಪೆನ್ ಡ್ರೈವ್ ಯಾವ ಡಿವೈಸ್ ಅಂತ ಕೇಳಕತ್ತಾರೆ. ಇದು ಇನ್ಪುಟ್ ಡಿವೈಸ್ ಅನ್ನಲ್ಲ, ಔಟ್ಪುಟ್ ಡಿವೈಸ್ ಅಲ್ಲ. ಇದು ಸ್ಟೋರೇಜ್ ಡಿವೈಸ್. ಯಾವುದು? ಸ್ಟೋರೇಜ್ ಡಿವೈಸ್. ಪ್ರೊಸೆಸ್ ಆಫ್ ಗಿವಿಂಗ್ ಇನ್ಫಾರ್ಮೇಷನ್ ಟು ಕಂಪ್ಯೂಟರ್. ಏನು? ಪ್ರೊಸೆಸ್ ಆಫ್ ಗಿವಿಂಗ್ ಇನ್ಫಾರ್ಮೇಷನ್ ಟು ಕಂಪ್ಯೂಟರ್. ಇನ್ಫಾರ್ಮೇಷನ್ಗೆ ಕಂಪ್ಯೂಟ್ರಿಗೆ ಕಳ್ಸಕತ್ತಿರೋದು ಏನದು? ಇನ್ಪುಟ್ಟು. ಆ ಇನ್ಪುಟ್ಟನ್ನ ಪ್ರೊಸೆಸಲ್ಲಿ ಮಾಡ್ತೀವಿ CPU ಒಳಗೆ. ಆ ಪ್ರೊಸೆಸ್ ಮಾಡಿದಂಥ ಮಾಹಿತಿನ ಎಲ್ಲಿ ಕಳಿಸ್ತೀವಿ? ಔಟ್ಪುಟ್ಟಿಗೆ ಕಳಿಸ್ತೀವಿ. ಇಷ್ಟ ಮಾಹಿತಿ. ವಾಟ್ ಈಸ್ ಎ ರೀಸ್ಟಾರ್ಟ್. ಏನು? ವಾಟ್ ಈಸ್ ಎ ರೀಸ್ಟಾರ್ಟ್. ಗಾಡಿ ರೀಸ್ಟಾರ್ಟ್ ಮಾಡಲಿ ಅಂದರೆ ಏನು? ಬೈಕ್ ಚಲೋ ಮಾಡು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಏನದು? ಟರ್ನಿಂಗ್ ಆಫ್ ಅಂತ ಕರಿತಾ ಹೋಗ್ತೀವಿ. ಏನು? ಟರ್ನಿಂಗ್ ಆಫ್.
ಲಾರ್ಜೆಸ್ಟ್ ಲೆಟರ್ಸ್ ಏನು ಲಾರ್ಜೆಸ್ಟ್ ಲೆಟರ್ಸ್ ಏನಂತ ಕೇಳಕತ್ತಾರೆ. ಎಡರ್. ಟೋಟಲ್ ನಂಬರ್ ಆಫ್ ಫಂಕ್ಷನ್ ಕೀಸ್, ಒಟ್ಟು ಫಂಕ್ಷನ್ ಕೀಸ್ ಎಷ್ಟದಾವ ಅಂತ ಕೇಳಕತ್ತಾರೆ. ಎಷ್ಟದವಪ್ಪ ಅಂದ್ರೆ 12 ಕೀ ಅದಾವ. ಎಷ್ಟು? 12. ಶಾರ್ಟ್ಕಟ್ ಟು ಕಾಪಿ, ಶಾರ್ಟ್ಕಟ್ ಕೀ ಯಾವುದಂತ ಕೇಳಕತ್ತಾರೆ. ಯಾವುದು ಶಾರ್ಟ್ಕಟ್ ಟು ಕಾಪಿ? ಸ್ಕ್ರೋಲ್ ಪ್ಲಸ್ ಸಿ, ಸ್ಕ್ರೋಲ್ ಪ್ಲಸ್ ಸಿ, ಇದನ್ನು ಕಂಟ್ರೋಲ್ ಪ್ಲಸ್ ಸಿ ಅಂತ ಹೇಳ್ಬೋದ. ಶಾರ್ಟ್ಕಟ್ ಟು ಪೇಸ್ಟ್, ಸ್ಕ್ರೋಲ್ ಪ್ಲಸ್ ವಿ, ಕಂಟ್ರೋಲ್ ಪ್ಲಸ್ ವಿ ಅಂತ ಹೇಳ್ಬೋದು. ಹೌ ಟು ಪ್ರಿವೆಂಟ್ ವೈರಸಸ್, ವೈರಸನ್ನು ಹೆಂಗೆ ತಡೀತಾರೆ ಅಂತ ಕೇಳಕತ್ತಾರೆ. ಹೆಂಗೆ ತಡೀತಾರೆ? ಯೂಸ್ ಆ್ಯಂಟಿವೈರಸ್ಗಳನ್ನು ಬಳಸ್ತಾ ಹೋಗ್ತೀವಿ. ಯೂಸ್ ಆಫ್ ಕಂಟ್ರೋಲ್ ಪ್ಯಾನಲ್, ಕಂಟ್ರೋಲ್ ಪ್ಯಾನ್ನ ಒಂದು ಉಪಯೋಗ ತಿಳಿಸ್ರಿ ಅಂತ ಹೇಳಕತ್ತಾರೆ. ಏನು? ಚೇಂಜ್ ಸೆಟ್ಟಿಂಗ್ಸ್ ಬಗ್ಗೆ ನೋಡ್ತಾ ಹೋಗ್ತೀವಿ. ವಾಟ್ ಈಸ್ ದ ಟ್ಯಾಬ್ ಕೀ ಯೂಸ್ಡ್ ಫಾರ್, ವಾಟ್ ಈಸ್ ದ ಟ್ಯಾಬ್ ಕೀ ಯೂಸ್ಡ್ ಫಾರ್ ಎಲ್ಲಿ ಕೇಳ್ತಾ ಹೋಗ್ತಾರಪ್ಪ ಅಂದ್ರೆ ಸ್ಪೇಸ್ನಲ್ಲಿ ನೋಡ್ತಾ ಹೋಗ್ತೀವಿ. ಸ್ಪೇಸ್ ಟ್ಯಾಬ್ ಕೀ ಎಲ್ಲಿ ಏನು ಎಸ್ಕೇಪ್ ಬಟನ್ ತರ್ತಲ್ಲ ಅಲ್ಲೇ ಅದ್ರ ಕೆಳಗೆ ಒಂದು ಬರ್ತೈತೆ ಟ್ಯಾಬ್ ಕೀ. ಅದು ನೋಡಿದ್ರಪ್ಪ ಒಂದು ಸ್ಪೇಸ್ ಬಿಟ್ಟು ಹೋಗ್ತಾ ಇರ್ತೈತೆ ಅದಕ್ಕೆ. ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಯಾವುದಪ್ಪ ಅಂದ್ರೆ ಬಿಟ್ ಆಗತ್ಲೆ ಬೈಟ್ ಬರ್ತೈತೆ, ಬೈಟ್ ಆಗತ್ಲೆ ಕೆ ಬಿ ಬರ್ತೈತಿ, ಕೆ ಬಿ ಆಗತ್ಲೆ ಎಮ್ ಬಿ ಬರ್ತೈತಿ, ಎಮ್ ಬಿ ಆಗತ್ಲೆ ಜಿ ಬಿ ಬರ್ತೈತಿ, ಜಿ ಬಿ ಆಗತ್ಲೆ ಟಿ ಬಿ ಬರ್ತೈತಿ. ಇಷ್ಟ ಇನ್ನು ಬರ್ತಾವೆ ಹೇಳ್ರಿ ನೀವು. ಪಾಯಿಂಟಿಂಗ್ ಡಿವೈಸ್ ಯಾವುದಂತ ಕೇಳಕತ್ತಾರ. ಮೌಸ್. 1 byte equals to how many bits, 1 byte equals to how many bits ಅಂತ ಕೇಳಕತ್ತಾರ. 8 bits. ಹಾಗಾದ್ರೆ 1 byte equals to 8 bits. ಹಾಗಾದ್ರೆ 1 bits equal to 4 nipple ಅಂತ ಹೇಳ್ಬೇಕು. ಎಷ್ಟು? 4 nipple. ಶಾರ್ಟ್ಕಟ್ ಟು ಲಾಕ್ ದ ಕಂಪ್ಯೂಟರ್, ಶಾರ್ಟ್ಕಟ್ ಟು ಲಾಕ್ ದ ಕಂಪ್ಯೂಟರ್ ಹೆಂಗೆ ಲಾಕ್ ಮಾಡ್ತಿ ಅಂತ ವಿಂಡೋಸ್ ಪ್ಲಸ್ ಲಾಕ್ ಅಂತ ಹೊಡಿಬೇಕು. ಇಷ್ಟ. ಇದಿಷ್ಟೇನಪ್ಪ ಅಂದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೋದ್ವಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆ ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.